ಪಂದ್ಯ ಮುಗಿಯುವ ಮುನ್ನವೇ ಭಾವುಕ, ಮೈದಾನದಲ್ಲೇ ಮಂಡಿಯೂರಿ ಕಣ್ಣೀರು. ಜಗತ್ತನ್ನೇ ಗೆದ್ದಂತ ವಿರಾಟ್ ಕೊಹ್ಲಿ IPL ಕಪ್ ಗೆದ್ದ ಸಾರ್ಥಕತೆಯಲ್ಲಿ ಪುಟ್ಟ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ರು. ವಿರಾಟ್ ಕಂಗಳಲ್ಲಿ ಬರೀ ಆವೇಶ, ರೋಷಾವೇಶವನ್ನೇ ಕಂಡಿದ್ದವರು ಅವರೊಳಗಿದ್ದ ಒಬ್ಬ ಪುಟ್ಟ ಮಗುವನ್ನು ನೋಡಿ ಕಂಬನಿ ಮಿಡಿದಿದ್ರು. ಅದೇ ಟ್ರೋಫಿಯನ್ನು ಅಭಿಮಾನಿಗಳಿಗೆ ಅರ್ಪಣೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ದಂತ ವಿರಾಟ್ ಕೊಹ್ಲಿಗೆ ಸಿಕ್ಕಿದ್ದು ಸಾವಿನ ಸ್ವಾಗತ. RCBಗಾಗಿ ಯೌವನವನ್ನೇ ಕಳೆದಿದ್ದೇನೆ, ನನ್ನನ್ನೇ ಅರ್ಪಿಸಿಕೊಂಡಿದ್ದೇನೆ ಎಂದಿದ್ದಂತ ವಿರಾಟ್ ಕೊಹ್ಲಿ ಈಗ ಅಭಿಮಾನಿಗಳ ಸಾವಿನಿಂದ ಅಕ್ಷರಶಃ ಆಘಾತಗೊಂಡಿದ್ದಾರೆ. ಅಭಿಮಾನಿಗಳ ಅಭಿಮಾನಕ್ಕೆ ಸದಾ ತಲೆಬಾಗುವೆ ಎಂದಿದ್ದ ವಿರಾಟ್ ಎಂಥ ಶಾಕ್ನಲ್ಲಿ ಇದ್ದಾರೆ. ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಈ ಕಣ್ಣೀರೇ ಹೇಳುತ್ತೆ ವಿರಾಟ್ ಕೊಹ್ಲಿಗೆ ಈ ಕಪ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನ. ಬಹುಶಃ IPL ಕಪ್ ಗೆಲ್ಲದೆ ವಿರಾಟ್ ಕೊಹ್ಲಿ ಏನಾದರೂ ನಿವೃತ್ತಿಗೆ ಹೊಂದಿದ್ರೆ ಖಂಡಿತವಾಗಿ ಕೂಡ ಅವರ ಕ್ರಿಕೆಟ್ ಕರಿಯರ್ ಇನ್ಕಂಪ್ಲೀಟ್ ಆಗಿ ಬಿಡ್ತಾ ಇತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಾನು ಡೇ 1 ಇಂದ ಅಂತ ಆಡಿದಂಥ ತಂಡ ಸೋತ್ರು ಅನ್ನೋ ನಿಷ್ಠೆ ಬಿಟ್ಕೊಡ್ದಂಥ ಫ್ಯಾನ್ಸ್ಗಾಗಿ ಕಪ್ ಗೆಲ್ಲೇಬೇಕು ಎಂಬ ಹಠಕ್ಕೆ ಬಿದ್ದವರು ಈಗ ಅದನ್ನು ಸಾಧಿಸಿ ತೋರಿಸಿದ್ರು. ಅದೇ ಕಪ್ ಹಿಡಿದು ಬೆಂಗಳೂರಿಗೂ ಬಂದಿದ್ರು. ಆ ಟ್ರೋಫಿಯ ಮಹತ್ವ ಏನು ಅನ್ನೋದು ಇದೊಂದು ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ. ಕಪ್ ಹಿಡಿದುಕೊಂಡೇ ವಿಧಾನಸೌಧಕ್ಕೆ ಬಂದಿದ್ದ ವಿರಾಟ್. ಜೂನ್ 3ರಂದು ಅಹಮದಾಬಾದ್ನಲ್ಲಿ IPL ಫೈನಲ್ ಪಂದ್ಯ ಗೆದ್ದ ಬೆಂಗಳೂರು ಆಟಗಾರರು ವಿಶೇಷ ವಿಮಾನದಲ್ಲಿ ಬುಧವಾರ ಬೆಂಗಳೂರಿಗೆ ಬಂದಿಳಿದಿದ್ರು. ಅಲ್ಲಿಂದ ವಿಧಾನಸೌಧಕ್ಕೆ ಸನ್ಮಾನ ಕಾರ್ಯಕ್ರಮಕ್ಕೆಂದು ಫ್ರಾಂಚೈಸಿಯ ವಿಶೇಷ ಬಸ್ನಲ್ಲಿ ಅವರನ್ನೆಲ್ಲ ಕರೆತರಲಾಗಿತ್ತು. ಈ ವೇಳೆ ವಿರಾಟ್ ಕೊಹ್ಲಿ ಕಪ್ಪನ್ನು ಹಿಡಿದು ಮುಂಭಾಗದಲ್ಲೇ ಕುಳಿತಿದ್ರು. ತನ್ನ ನೆಚ್ಚಿನ ಅಭಿಮಾನಿಗಳಿಗೆ ಟ್ರೋಫಿಯನ್ನು ಎತ್ತಿ ತೋರಿಸ್ತಾ ಇದ್ರು. ಹಾಗೆ ವಿಧಾನಸೌಧದ ಮುಂಭಾಗ ಸಮಾರಂಭದ ವೇಳೆ ಕೂಡ ಫ್ಯಾನ್ಸ್ ಕ್ರೇಜ್ ಅನ್ನ ನೋಡಿ ಸಂಭ್ರಮಿಸ್ತಾ ಇದ್ರು. ಆಟಗಾರನ ನೋಡೋಕೆ ಮರಗಳ ಮೇಲೆಲ್ಲ ಕುಳಿತಿದ್ದ ಅಭಿಮಾನಿಗಳನ್ನ ತನ್ನ ಸಹ ಆಟಗಾರರಿಗೆ ತೋರಿಸಿ ನೋಡು ಹೇಗಿದೆ ಕ್ರೇಜ್ ಅಂತ ಹೇಳ್ತಾ ಇದ್ರು. ಇದೆಲ್ಲ ಮುಗಿಸಿ ಇನ್ನೇನು ಚಿನ್ನಸ್ವಾಮಿ ಮೈದಾನಕ್ಕೆ ಹೋಗ್ಬೇಕು. ಅದೆಷ್ಟೋ ಚರಿತ್ರೆಗಳಿಗೆ ಸಾಕ್ಷಿಯಾಗಿರುವಂತ ಅದೇ ಮೈದಾನದಲ್ಲಿ ನಿಮಗಾಗಿ ಕಪ್ ಗೆದ್ದು ಬಂದಿದ್ದೇವೆ ಅಂತ ಅಭಿಮಾನಿಗಳಿಗೆ ಎದೆಯುಬ್ಬಿಸಿ ಹೇಳಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಮುಂದೆ ನಡೆದಿದ್ದೆಲ್ಲ ಘನಘೋರ. ವಿರಾಟ್ ಕೊಹ್ಲಿಗೆ ಗೊತ್ತೇ ಇರಲಿಲ್ವಾ ಸಾವಿನ ಸುದ್ದಿ? ನಿನ್ನೆ ಚಿನ್ನಸ್ವಾಮಿ ಮೈದಾನದ ಹೊರಗೆ ಸುಮಾರು ಸಂಜೆ 4 ಗಂಟೆಗೆಲ್ಲ ಕಾಲ್ತುಳಿತ ಸಂಭವಿಸಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆದರೂ ಕೂಡ ಆಟಗಾರರ ವಿಜಯೋತ್ಸವಕ್ಕೆ ಸಂಜೆ 15 ನಿಮಿಷಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಮೂಲಗಳ ಪ್ರಕಾರ ಈ ಕಾರ್ಯಕ್ರಮದ ವೇಳೆಯಲ್ಲೂ ಕೂಡ RCB ಅಂತ ಆಟಗಾರರಿಗೆ ಇಲ್ಲಿನ ಸಾವು ನೋವಿನ ಬಗ್ಗೆ ಮಾಹಿತಿಯೇ ನೀಡಿರಲಿಲ್ವಂತೆ. ಸಣ್ಣ ಪ್ರಮಾಣದಲ್ಲಿ ಕಾಲ್ತುಳಿತ ಆಗಿದೆ ಎಂದಷ್ಟೇ ಹೇಳಿದ್ದಾರೆ ಎನ್ನಲಾಗಿದೆ. ಬಹುಶಃ ಅಭಿಮಾನಿಗಳ ಈ ದುರಂತ ಅಂತ್ಯ ಗೊತ್ತಿದ್ರೆ ಪ್ಲೇಯರ್ಸ್ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇರ್ಲಿಲ್ವೋ ಏನೋ. ಭದ್ರತೆ ಕಾರಣದಿಂದ 15 ನಿಮಿಷಗಳಲ್ಲೇ ಫಂಕ್ಷನ್ ಮುಗಿಸಿ ಅಲ್ಲಿಂದ ವಾಪಸ್ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ವಾಪಸ್ ಆಗಿದ್ರು. ಅಭಿಮಾನಿಗಳ ಸಾವು ನಿವೃತ್ತಿಯ ಆಘಾತ ಕೊಡ್ತಾರಾ ವಿರಾಟ್? ಹೌದು, ಚಿನ್ನಸ್ವಾಮಿಯ ದುರಂತ ಇಡೀ ಕ್ರೀಡಾ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಅದರಲ್ಲೂ RCB ಆಟಗಾರರು ಇನ್ನೂ ಅದೇ ಆಘಾತದಲ್ಲಿದ್ದಾರೆ. ಆದರೆ ಇದೆಲ್ಲದರ ನಡುವೆ ವಿರಾಟ್ ಕೊಹ್ಲಿ IPLಗೂ ಕೂಡ ನಿವೃತ್ತಿಯ ಶಾಕ್ ಕೊಡ್ತಾರೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಯಾವ ಲೆವೆಲ್ನಲ್ಲಿ ಇದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. RCB ವಿಕ್ಟರಿ ಪರೇಡ್ನಲ್ಲಿ ಭಾಗಿಯಾಗಿದ್ದಂತ 90%ಕ್ಕಿಂತ ಹೆಚ್ಚು ಜನ ಎಲ್ಲರೂ ಕೂಡ ಕೊಹ್ಲಿಯವರ ಅಭಿಮಾನಿಗಳೇ ಆಗಿದ್ರು. ಆದ್ರೀಗ ಅದೇ ಅಭಿಮಾನಿಗಳ ಸೇಫ್ಟಿಗಾಗಿ ವಿರಾಟ್ ಕೊಹ್ಲಿ ಎಲ್ಲಿ ನಿವೃತ್ತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಕ್ರಿಕೆಟ್ ವಿಶ್ಲೇಷಕರು ಹೇಳ್ತಿದ್ದಾರೆ. ಇಷ್ಟು ವರ್ಷ RCBಗೆ ಕಪ್ ಕೊಡಿಸೋಕೆ ವಿರಾಟ್ ಆಡ್ತಾ ಇದ್ರು. ಆದ್ರೀಗ ಅದು ಕೂಡ ಫುಲ್ಫಿಲ್ ಆಗಿದೆ. ಇಂಥ ಟೈಮಲ್ಲಿ ದೃಢ ನಿರ್ಧಾರವನ್ನ ತಗೊಂಡ್ರು ಕೂಡ ಅಚ್ಚರಿ ಇಲ್ಲ ಎಂದಿದ್ದಾರೆ. ಇನ್ನು ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗೋಕೆ ತಮ್ಮ ಪ್ರೀತಿಯ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಬೆಂಗಳೂರಿಗೆ ಬಂದಿದ್ದಂತ ವಿರಾಟ್ ಕೊಹ್ಲಿ ಇದೀಗ ನೋವಿನಲ್ಲೇ ವಾಪಸ್ ಆಗಿದ್ದಾರೆ. ಅಭಿಮಾನಿಗಳ ಸಾವಿನ ಆಘಾತದಲ್ಲೇ ಬೆಂಗಳೂರನ್ನ ತೊರೆದಿದ್ದಾರೆ. ನೋವಿನಲ್ಲೇ ಏರ್ಪೋರ್ಟ್ನಲ್ಲಿ ಹೋಗುವಂತ ದೃಶ್ಯ ಸೆರೆಯಾಗಿದೆ. ಒಟ್ನಲ್ಲಿ RCBಗಾಗಿ ಎಲ್ಲವನ್ನು ಅರ್ಪಿಸಿದ್ದೇನೆ ಎಂದಿದ್ದ ವಿರಾಟ್ ಅದೇ ಅಭಿಮಾನಿಗಳ ಸಾವಿನಿಂದ ಆಘಾತಗೊಂಡಿರೋದಂತೂ ಸುಳ್ಳಲ್ಲ. ನಮಸ್ಕಾರ.